ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನುಗ್ಗೆಕಾಯಲ್ಲಿ ರಸಮ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಒಂದು 3-4 ಥರ ರಸಮ್ ಮಾಡಿರ್ತೀವಿ. ಈ ಥರ ರಸಮ್ ಮಾಡಿರಲ್ಲ. ಒಂದ್ಸತಿ ಟ್ರೈ ಮಾಡಿ, ರುಚಿನೂ ಚೆನ್ನಾಗಿದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇತ್ತೀಚೆಗೆ ನುಗ್ಗೆಕಾಯಿ ಬೆನಿಫಿಟ್ ಪ್ರತಿಯೊಬ್ಬರಿಗೂ ಗೊತ್ತು, ಹಾಗಾಗಿ ಒಂದ್ಸತಿ ಟ್ರೈ ಮಾಡಲೇಬೇಕು. ಮಾಡೋದು ತುಂಬ ಈಸಿ. ಒಂದು ಕುಕ್ಕರ್ಗೆ 4-5 ನುಗ್ಗೆಕಾಯಿನ ಕ್ಲೀನಾಗಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಅದಕ್ಕೊಂದು ಅರ್ಧ ಕಪ್ ತೊಗರಿಬೇಳೆ, 2 ಟೊಮೊಟೊ, ಸ್ವಲ್ಪ ಉಪ್ಪು, ಅರಿಶಿನ ಸೇರಿಸಿ ನೀರು ಹಾಕಿ 4-5 ವಿಷಲ್ ಬರೋ ತನಕ ಅದನ್ನು ಬೇಯಿಸ್ಕೊಬೇಕು. ಅದಕ್ಕೆ ಒಂದು ಮಸಾಲೆ ಬೇಕಾಗುತ್ತೆ, ಅದು ಕೂಡ ಸಿಂಪಲ್. ಸಾಮಾನ್ಯವಾಗಿ ರಸಮ್ ಮಾಡ್ತೀವಲ್ಲ ಅದೇ ಒಂದು ಮಸಾಲೆ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ದಪ್ಪ ಇದ್ದರೆ ಆಯಿತು, ಇಲ್ಲ ಕಲ್ಲಲ್ಲೂ ಚಚ್ಕೊಬೋದು. ಅಷ್ಟರಲ್ಲಿ ವಿಷಲ್ ಕೂಡ ಆರಿತ್ತು. ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು, ಈ ಥರ ನೀಟಾಗಿ ಸ್ಮ್ಯಾಶರ್ ಮೂಲಕ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾವಿವಾಗ ರುಬ್ಬಿರುವಂಥ ಮಸಾಲೆ ಕೂಡ ಸೇರಿಸಿ ಮತ್ತು ಸ್ವಲ್ಪ ಹುಣಸೆ ಹುಳಿ ರಸನ ಕೂಡ ಸೇರಿಸ್ಕೊಂಡು ಒಂದು ಕುದಿಯೋದಕ್ಕೆ ಬಿಡಬೇಕು. ಒಂದು ಕುದ್ದಾದಮೇಲೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಇಂಗು ಹಾಕಿರುವಂತಹ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ರಸಮ್ ಸಕ್ಕತ್ತಾಗಿರುತ್ತೆ. ರೆಡಿ ಆಯಿತು. ಇದೇ ಥರ ರೆಸಿಪಿಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.